ಮದ್ಯದೊಂದಿಗೆ ವಿಮಾನದಲ್ಲಿ ಪ್ರಯಾಣಿಸುವುದಕ್ಕೆ ಬಯಸುವವರಿಗೆ ಇಲ್ಲಿದೆ ನೋಡಿ ಕಠಿಣ ನಿಯಮಗಳು. ವಿಮಾನ ಪ್ರಯಾಣವು ಅನೇಕ ನಿಯಮಗಳನ್ನು ಹೊಂದಿದೆ. ಅದು ಸಾಮಾನು ಸರಂಜಾಮುಗಳಿಂದ ಹಿಡಿದು ಪ್ರಯಾಣಿಕರ ನಡವಳಿಕೆಯವರೆಗೆ. ಒಂದ್ ವೇಳೆ ನೀವು ನಿಯಮವನ್ನ ಕಡೆಗಣಿಸಿದ್ರೆ ಅಥವಾ ಉಲ್ಲಂಘಿಸಿದ್ರೆ ತಕ್ಷಣವೇ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ವಿಮಾನಗಳಲ್ಲಿ ಯಾವುದನ್ನ ತೆಗೆದುಕೊಂಡು ಹೋಗಬೇಕೋ, ಏನನ್ನ ಕೊಂಡೊಯ್ಯಬಾರದು ಎಂಬುದರ ಬಗ್ಗೆ ಪ್ರಯಾಣಿಕರು ಗಮನ ವಹಿಸಬೇಕು. ಬಹಳಷ್ಟು ಜನರು ಮದ್ಯವನ್ನ ತಮ್ಮೊಂದಿಗೆ ವಿಮಾನದಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ಬಯಸ್ತಾರೆ. ಇದಲ್ಲದೆ ಕುಡಿದು ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ. ಆದರೆ ಇದಕ್ಕೆ ಕೆಲವು ಕಠಿಣ ನಿಯಮಗಳಿವೆ. ಅಂದಹಾಗೆ ಕೆಲವು ದಿನಗಳ ಹಿಂದೆ ಡೆಲ್ಟಾ ಏರ್ಲೈನ್ಸ್ ವಿಮಾನದಲ್ಲಿ ನಡೆದಂತಹ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ಸುದ್ದಿಯಲ್ಲಿದೆ. ಇನ್ನು ದಾಖಲೆಗಳ ಪ್ರಕಾರ ಕೋಡಿ ಸೆರೆಯಾ ಮೇರಿ ಬ್ರೈನ್ ಎಂಬ ಮಹಿಳೆ ಡೆಲ್ಟಾ ಏರ್ಲೈನ್ಸ್ ವಿಮಾನದಲ್ಲಿ ಸಾಲ್ಟ್ ಲೇಕ್ ಸಿಟಿಯಿಂದ ಪೋಲ್ಯಾಂಡ್ ಪ್ರಯಾಣಿಸ್ತಾ ಇದ್ರು. ವಿಮಾನ ಹತ್ತುವ ಸಮಯದಲ್ಲಿ ಸಿಬ್ಬಂದಿಯೊಬ್ಬರು ಆಕೆಯನ್ನ ದಾರಿಯಿಂದ ದೂರ ಸರಿಯುವಂತೆ ಕೇಳಿದಾಗ ಅವರು ನಿರಾಕರಿಸಿದ್ರು. ನಂತರ ಅವಳು ಡೆಲ್ಟಾ ಉದ್ಯೋಗಿಗನ್ನ ತನ್ನ ಭುಜದಿಂದ ತಳ್ಳಿದ್ಲು. ತಕ್ಷಣ ಆಕೆಯನ್ನ ಸಿಬ್ಬಂದಿ ವಿಮಾನದಿಂದ ಹೊರ ತೆಗೆದ್ರು. ಆದ್ರೂ ಕೂಡ ಆಕೆಯು ಆ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ರು. ಇನ್ನು ಪೊಲೀಸರು ತಕ್ಷಣ ಆಕೆಯನ್ನ ಬಂಧಿಸಿದ್ರು. ನೋಡಿ, ಮದ್ಯದ ಅಮಲಿನಲ್ಲಿದ್ದಾಗ ಇತರ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸೋದು ಇದೇ ಮೊದಲಲ್ಲ. ಅಂತಹ ಘಟನೆಗಳು ವಿಮಾನಯಾನಗಳಲ್ಲಿ ಸಾಕಷ್ಟು ನಡೆಯುತ್ತೆ. ಈ ಘಟನೆಗಳಿಂದ ಪ್ರಯಾಣಿಕರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಅಹಿತಕರವಾದ ಪ್ರಯಾಣಕ್ಕೆ ಕಾರಣವಾಗುತ್ತೆ. ಅಮಲಿನಲ್ಲಿದ್ದಾಗ ಮಾಡಿದ ಯಾವುದೇ ದುಷ್ಕೃತ್ಯಕ್ಕೆ ವಿಮಾನಯಾನ ಸಂಸ್ಥೆಗಳು ಶೂನ್ಯ ಸಹಿಷ್ಣುತೆ ನೀತಿಯನ್ನ ಉಲ್ಲೇಖಿಸುತ್ತೆ. ಹಾಗಾದ್ರೆ ಮದ್ಯದ ಬಗ್ಗೆ ಇರುವ ನಿಯಮಗಳೇನು ಅಂತ ನೋಡ್ತಾ ಹೋಗೋಣ. ನಿಮ್ಮ ಕ್ಯಾರಿ ಆನ್ ಬ್ಯಾಗ್ ನಲ್ಲಿ ನೀವು ಸ್ವಲ್ಪ ಪ್ರಮಾಣದ ಮದ್ಯವನ್ನ ಸಾಗಿಸಬಹುದು. ನಿಮ್ಮ ಲಗೇಜ್ ನಲ್ಲಿ ಪ್ಯಾಕ್ ಮಾಡಬಹುದು. ಫೆಡರಲ್ ವಾಯುಯಾನ ನಿಯಮಗಳ ಪ್ರಕಾರ ವಿಮಾನಯಾನ ಸಿಬ್ಬಂದಿಯಿಂದ ಸೇವೆ ಪಡೆಯಬಹುದು. ಅದರ ಹೊರತಾಗಿ ಪ್ರಯಾಣಿಕರು ತಮ್ಮದೇ ಮದ್ಯವನ್ನ ಸೇವಿಸುವಂತಿಲ್ಲ. ಇನ್ನು ವಿಮಾನದಲ್ಲಿ ಜರುಗುವ ಜಗಳಗಳು ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ವಿಮಾನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೂ ಕೂಡ ವಿಮಾನ ವಿಳಂಬವನ್ನ ಎದುರಿಸುತ್ತೆ. ಯಾವುದೇ ಘಟನೆ ಸಂಭವಿಸಿದಾಗ ಪ್ರಯಾಣಿಕರು ಘಟನೆ ಹಾಗೂ ಹೇಳಿಕೆಯನ್ನ ಕೇಳ್ತಾರೆ. ಪ್ರಯಾಣಿಕರ ದುರುಪಯೋಗವು ಇತರರಿಗೆ ಭಯ ಅಥವಾ ಅಸ್ವಸ್ಥತೆಯನ್ನ ಉಂಟು ಮಾಡಬಹುದು. ಇದು ಸಿಬ್ಬಂದಿಗಳಿಗೆ ಕಷ್ಟವಾಗುತ್ತೆ. ಹೆಚ್ಚು ಮದ್ಯಪಾನ ಮಾಡದಂತೆ ಜಾಗರೂಕರಾಗಿರಿ. ವಿಮಾನದಲ್ಲಿ ನಿಮ್ಮ ಸ್ವಂತ ಮದ್ಯಪಾನವನ್ನ ನಿಷೇಧಿಸಲಾಗಿದೆ. ನೀವು ಹತ್ತುವ ಮೊದಲು ಅತಿಯಾದ ಮದ್ಯಪಾನ ಮಾಡಿದ್ರೆ ನಿಮ್ಮ ಪ್ರವಾಸವನ್ನ ಮುಂದೂಡಲಾಗುತ್ತೆ ಅಥವಾ ಮೊಟಕುಗೊಳಿಸೋದು ಉತ್ತಮ. ಕೆಲವು ಚೂಪಾದ ವಸ್ತುಗಳನ್ನ ಕೊಂಡೊಯ್ದಿರಿ. ನೀವು ಕೊಂಡೊಯ್ಯುವ ಬಾಟಲಿಯಲ್ಲಿ ಆಲ್ಕೋಹಾಲ್ ಶೇಕಡಾವಾರು ಪ್ರಮಾಣವು 70ಕ್ಕಿಂತ ಹೆಚ್ಚಿರಬಾರದು ಎಂಬುದು ಗಮನಿಸಿ. ವೈನ್ ಅಥವಾ ಬಿಯರ್ನಂತಹ ಆಲ್ಕೋಹಾಲ್ ಶೇಕಡಾವಾರು 25ಕ್ಕಿಂತ ಕಡಿಮೆ ಇರುವ ನಿಯಮಿತವಾಗಿ ಸಾಗಿಸಬಹುದು ಎಂಬ ನಿಯಮವಿದೆ.